ಯುಗಾದಿ ಅಂದರೆ ಹೊಸ ಯುಗದ ಆರಂಭ ಎಂದರ್ಥ. ಚೈತ್ರ ಮಾಸದ ಶುಕ್ಲ ಪಕ್ಷದ ಮೊದಲ ದಿನವನ್ನು ನಾವು ಯುಗಾದಿ ಅಂತ ಹೇಳಿ ಆಚರಿಸ್ತೇವೆ. ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದರೆ, ಹೇಗೆ ಗ್ರೆಗೋರಿಯನ್ ಕ್ಯಾಲೆಂಡರ್ನ ಪ್ರಕಾರ ಜನವರಿ ಮೊದಲ ತಿಂಗಳು, ಅದೇ ರೀತಿ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಚೈತ್ರ ಮೊದಲ ತಿಂಗಳು. ಆದ್ದರಿಂದ ಚೈತ್ರ ಮಾಸದ ಮೊದಲ ದಿನವನ್ನು ನಾವು ಯುಗಾದಿ ಅಥವಾ ನಮ್ಮ ಹೊಸ ವರ್ಷವನ್ನು ಆಚರಿಸ್ತೇವೆ. ಇನ್ನು ಇಲ್ಲಿ ವಿಶೇಷ ಅಂತ ಹೇಳಿದರೆ, ಯುಗಾದಿಯಿಂದ ಚೈತ್ರ ನವರಾತ್ರಿ ಪ್ರಾರಂಭ ಆಗ್ತದೆ. ಚೈತ್ರ ನವರಾತ್ರಿಯ ಮೊದಲನೇ ದಿನ ಯುಗಾದಿ ಆದರೆ ಕೊನೆಯ ದಿನ ಅಂದರೆ 9ನೇ ದಿನವೇ ರಾಮನವಮಿ. ಇನ್ನು ಯುಗಾದಿ ಅಂತ ಹೇಳಿದ ತಕ್ಷಣ ನಮಗೆಲ್ರಿಗೂ ನೆನಪಾಗುವುದು ಬೇವು ಬೆಲ್ಲ. ಹೇಗೆ ಬೇವು ಬೆಲ್ಲದಲ್ಲಿ ಸ್ವಲ್ಪ ಕಹಿ ಸ್ವಲ್ಪ ಸಿಹಿ ಇರ್ತದೋ, ಅದೇ ರೀತಿ ನಾವು ನಮ್ಮ ಜೀವನದಲ್ಲಿ ಬರುವಂಥ ಸುಖ ದುಃಖವನ್ನು ಸಮಾನವಾಗಿ ಸ್ವೀಕರಿಸಬೇಕು ಅನ್ನುವಂಥ ಸಂದೇಶವನ್ನು ನೀಡ್ತದೆ. ಅದೇ ರೀತಿ ಯುಗಾದಿಯಲ್ಲಿ ಪಂಚಾಂಗ ಶ್ರವಣ ಒಂದು ಪ್ರಮುಖ ಆಚರಣೆ. ಈ ದಿನ ಮನೆಯ ಹಿರಿಯರು ಅಥವಾ ಜ್ಯೋತಿಷಿಗಳು ಪಂಚಾಂಗವನ್ನು ಓದುವಂಥ ಆಚರಣೆ. ಇನ್ನು ನಮ್ಮ ಹಿಂದೂ ಕ್ಯಾಲೆಂಡರ್ ಸೂರ್ಯ ಹಾಗೂ ಚಂದ್ರನ ಚಲನೆಯ ಮೇಲೆ ಆಧಾರಿತವಾದದ್ದು. ಆದ್ದರಿಂದ ಇದನ್ನು ಲೂನಿ ಸೋಲಾರ್ ಕ್ಯಾಲೆಂಡರ್ ಅಂತ ಹೇಳಿ ಕರಿತೇವೆ. ಚಂದ್ರನ ಚಲನೆಯ ಮೇಲೆ ಆಧಾರಿತವಾದಂಥ ಕ್ಯಾಲೆಂಡರ್ ಅಂದರೆ ಲೂನಾರ್ ಕ್ಯಾಲೆಂಡರ್ನ ಪ್ರಕಾರ ಚೈತ್ರ ಮೊದಲ ತಿಂಗಳು. ಆದ್ದರಿಂದ ಈ ಚೈತ್ರ ಮಾಸದ ಮೊದಲ ದಿನ ಆಚರಿಸುವಂಥ ಯುಗಾದಿಯನ್ನು ನಾವು ಚಂದ್ರಮಾನ ಯುಗಾದಿ ಅಂಥೇಳಿ ಆಚರಿಸ್ತೇವೆ. ಅದೇ ರೀತಿ ಸೂರ್ಯನ ಚಲನೆಯ ಮೇಲೆ ಆಧಾರಿತವಾದಂಥ ಕ್ಯಾಲೆಂಡರ್ ಅಂದರೆ ಸೋಲಾರ್ ಕ್ಯಾಲೆಂಡರ್ನ ಪ್ರಕಾರ ಮೊದಲ ರಾಶಿ ಮೇಷರಾಶಿ. ಯಾವಾಗ ಸೂರ್ಯ ಮೇಷರಾಶಿಯನ್ನು ಪ್ರವೇಶಿಸ್ತಾನೋ ಆ ದಿನವನ್ನು ನಾವು ಮೇಷ ಸಂಕ್ರಾಂತಿ ಅಥವಾ ಸೌರಮಾನ ಯುಗಾದಿ ಅಂಥೇಳಿ ಆಚರಿಸ್ತೇವೆ. ಹೆಸರು ಬೇರೆ ಬೇರೆ ಆದರೂ ನಾವು ಆಚರಿಸುವಂಥ ಹಬ್ಬ, ಅದರ ಹಿಂದಿರುವಂಥ ಆಚರಣೆ ಎಲ್ಲವೂ ಒಂದೇ. ಯಾವಾಗ ನಾವು ನಮ್ಮ ಹಬ್ಬ, ಅದರ ಹಿಂದಿರುವಂಥ ಆಚರಣೆಗಳ ಬಗ್ಗೆ ತಿಳಿತೇವೋ ಆವಾಗ ಮಾತ್ರ ಆ ಹಬ್ಬಕ್ಕೆ ಒಂದು ಅರ್ಥ ಬರ್ತದೆ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.